ಬ್ಯಾರೇನಲ್ಲಿ ನನ್ನ ಫೇವ್ರೆಟ್ ಹಿಡನ್ ಆರ್ಟಿಸ್ಟಿಕ್ ಮತ್ತು ಪೀಸ್ಫುಲ್ ಜೆಮ್ಸ್. ಹಲೋ ಮಂಚೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿದು ವಿಡಿಯೋ ಸೂಪರ್ ಸ್ಪೆಷಲ್. ನಾವು ಬಂದಿವತ್ತು ಬ್ಯಾರೇನ್ ಇದು 3 ಅಂಡರ್ ರೇಟೆಡ್ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ತೇವೆ. ಬೆಸ್ಟ್ ಪಾರ್ಟ್ ಎಂತ ಅಂದರೆ ಆಬ್ಸಲ್ಯೂಟ್ಲಿ ಫ್ರೀ ಎಂಟ್ರಿ ಈ ಜಾಗಕ್ಕೆ. ಫಸ್ಟ್ ಸ್ಪಾಟ್ ಬಂದು ದುಮಿಸ್ತಾನ್ ಬೀಚ್. ಇದು ಬ್ಯಾರೇನಿದು ಕಾಮ್ ಕೋಸ್ಟಲ್ ಎಸ್ಕೇಪ್. ಇಲ್ಲಿದು ನೀರು ಬಂದು ಸೂಪರ್ ಅಂದರೆ ಸೂಪರ್ ಕಾಮ್ ಉಂಟು. ಏನು ಭಯಂಕರ ವೇವ್ಸ್ ಹಾಗೆಲ್ಲ ಎಂತ ಇಲ್ಲ. ಇಲ್ಲಿ ಮೀನುಗಳು ಸಹ ಉಂಟು, ನೀರಲ್ಲಿ ಚಿಕ್ಕ ಚಿಕ್ಕ ಮೀನು ಉಂಟು. ಈ ಜಾಗ ಗೊತ್ತಿದ್ದವರಿಗೆ ಪಿಕ್ನಿಕ್ಸಿಗೆ, ರಿಲ್ಯಾಕ್ಸಿಂಗ್ ವಾಕ್ಸಿಗೆ, ಕ್ಯಾಂಪಿಂಗಿಗೆ ತುಂಬ ಫೇಮಸ್. ಇದು ಲೋಕಲ್ಸಿಗೆ ಜಾಸ್ತಿ ಗೊತ್ತನ್ಸ್ತದೆ ಈ ಜಾಗ ಬಗ್ಗೆ. ತುಂಬ ಒಳ್ಳೆ ಪ್ಲೇಸ್, ಓಪನ್ ಜಾಗ, ಸೂದಿಂಗ್ ಸೌಂಡ್ ಆಫ್ ವೇವ್ಸ್, ಇನ್ಸ್ಟೆಂಟ್ ಕಾಮ್ ಫೀಲ್ ಆಗ್ತದೆ ಇಲ್ಲಿಗೆ ಹೋದಾಗ. ನಾವು ಹೋದಾಗ ಇಲ್ಲಿ ತುಂಬ ಜನ ಕ್ಯಾಂಪಿಂಗ್ ಮಾಡ್ತಾ ಇದ್ರು. ಕೆಲವರು ಅವರ ಗಾಡಿಯಲ್ಲೇ ಕುತ್ಕೊಂಡು ಎಲ್ಲ ತಿಂಡಿ ಎಲ್ಲ ತಿಂದು ಗಮ್ಮತ್ತು ಮಾಡ್ತಾ ಇದ್ರು. ಟಯರ್ಡ್ ಡೇ ನಂತರ ಅನ್ವೈಂಡ್ ಮಾಡಬೇಕಂದ್ರೆ ಈ ಸ್ಪಾಟ್ ಪರ್ಫೆಕ್ಟ್ ಹೇಳ್ಬೋದು. ಯಾಕಂದರೆ ಇಲ್ಲಿ ಅಷ್ಟು ರಶ್ ಇಲ್ಲ ಬೇರೆ ಜಾಗಗಳಾಗೆ. ನೀರು ಬಂದು ಇಲ್ಲಿದು ತುಂಬ ಕ್ಲಿಯರ್ ಆಗಿ ಉಂಟು. ನಾವೊಂದು ಸ್ಪೀಡ್ ಬೋಟನ್ನು ಸಹ ಸ್ಪಾಟ್ ಮಾಡಿದ್ದೇವೆ. ಜುಯಿ ಅಂತ ಹೋಗ್ತಾ ಇತ್ತು ಅದು ದೂರದಲ್ಲಿ. ಇಲ್ಲಿ ಹೀಗೆ ಒಂದೇನೋ ಇತ್ತು, ಅದರಲ್ಲಿ ಹತ್ತಬೇಕಂತ ಪ್ಲ್ಯಾನ್ ಹಾಕ್ತಾ ಇದ್ದೇವೆ ನಾವು. ಹಾಗೆ ಹೋಗುವಾಗ ಇಲ್ಲಿ ಒಂದು ಜಂಜಿ ಸ್ಪಾಟ್ ಮಾಡಿದ್ದೇವೆ. ನಿಮಗೆ ಕಾಣ್ತದ ನೋಡಿ ಜಂಜಿಗಳನ್ನು, ಚಿಕ್ಕ ಚಿಕ್ಕ ಜಂಜಿ ಎಲ್ಲ ಅಡಗಿತ್ತು. ನಾವು ಮತ್ತೆ ಜಂಜಿ ಹುಡ್ಕೋದ್ರಲ್ಲಿ ಸ್ವಲ್ಪ ಬ್ಯುಸಿ ಆದೇವೆ. ಎಲ್ಲಿ ಇರ್ತದಂತ ಹುಡ್ಕೋದ್ರಲ್ಲೇ ಟೈಮ್ ಹೋಯ್ತು ನಮ್ಮದು. ಇಲ್ಲಿದು ವ್ಯೂಸ್ ಭಯಂಕರ ಪ್ರಿಟಿ ಇತ್ತು. ನಾನು ಅದನ್ನು ಹತ್ತಿದೆ ಆ ಸ್ಟ್ರಕ್ಚರನ್ನು ಎಂತ ಇಂತು ಮಾಡಿ. ಮತ್ತೆ ನನಗೆ ಇಳಿಲಿಕ್ಕೆ ಆಗಲಿಲ್ಲ. ಅದರ ಕಷ್ಟವನ್ನು ಇನ್ನು ನೋಡಿ. ಮಮ್ಮಿ ಇಲ್ದಾಗೆ ಇಳಿ. ಒಂದು ಅಲ್ಲಿಡು ಕಾಲು, ಒಂದು ಮಧ್ಯದಲ್ಲಿಡು. ಬಿದ್ರೆ ನೀರಲ್ಲಿ ಅವನು ಎತ್ತುತ್ತಾನಾದ್ರೆ ಎತ್ತಲಿಕ್ಕೆ ಬಿಡು. ಅದರಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಬೇಗ 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 ಇದು ರಪಕ್ಕ. ನಾನು ಬಂದೆ ಅಂತ 52 ವರ್ಷದವಳು, 26 ವರ್ಷ ಚಿಕ್ಕವಳಿಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ. 27 ಆಗಿದೆ. ಹಾಗಾದ್ರೆ ನಂಗೆ 53 ಆಯ್ತು. ಬಾ ಕಾಲಿಡು. ಅದಕ್ಕೆ ಇಡು ಇಡು ಇಡು, ಗಟ್ಟಿ ಉಂಟಲ್ಲ, ಇಡು ನಾ ಬರ್ಬೇಕಾ? ಎತ್ತಿ ಬಿಸಿರ್ತೀನಿ. ಎಂತೂ ಇಂತೂ ಕಷ್ಟದಲ್ಲಿ ಇಳಿದೆ ನಾನು. ಅಲ್ಲಿ ಸ್ವಲ್ಪ ಜನ ಇದ್ದದಕ್ಕೆ ಬಚಾವು, ಇಲ್ಲದ್ರೆ ನನ್ನ ಮರ್ಯಾದೆ ಕುಟ್ಟು ಹೋಗ್ತಾ ಇತ್ತು. ಓವರ್ ಆಲ್ ಬಂದು ಈ ಪ್ಲೇಸ್ ಪರ್ಫೆಕ್ಟ್ ಸ್ಪಾಟ್ ಅನ್ವೈಂಡ್ ಮಾಡಲಿಕ್ಕೆ. ನನಗೆ ಪರ್ಸ್ನಲಿ ತುಂಬ ಖುಷಿ ಆಯಿತು. ನೆಕ್ಸ್ಟ್ ಆಫ್ ಬೀಟ್ ಜಾಗ ಬಂದು ಫೋರ್ಟ್ ಕೊಚ್ಚಿ ಸ್ಪಾಟ್ ಮನಾಮದಲ್ಲಿ. ಇದು ಬಂದು ಹಿಡನ್ ಆರ್ಟಿಸ್ಟಿಕ್ ಆ್ಯಡ್. ನಮಗೆ ಈ ಜಾಗವನ್ನು ಹುಡ್ಕಲಿಕ್ಕೆ ಸತ್ಯ ಹೇಳೋದಂದರೆ ತುಂಬ ಕಷ್ಟ ಆಯಿತು. ಇಲ್ಲಿ ಎಲ್ಲಿಯೋ ಪಾರ್ಕ್ ಮಾಡಿ ನಡಿಲಿಕ್ಕೆ ಉಂಟು ಈ ಜಾಗ ಮುಟ್ಲಿಕ್ಕೆ. ಬಟ್ ಎಂಡ್ ರಿಸಲ್ಟ್ ವರ್ತ್ ಇಟ್ ಹೇಳ್ಬೋದು. ನಾವು ಇಡೀ ರಸ್ತೆಯಲ್ಲಿ ಕಂಪ್ಲೇಂಟ್ ಮಾಡ್ತಾ ಇದ್ದೇವೆ ಎಲ್ಲಿ ಉಂಟು ಜಾಗ, ಎಲ್ಲಿ ಉಂಟಂತ. ಬಟ್ ಮುಟ್ಟಿದ ಮೇಲೆ ಎಲ್ಲ ಕಂಪ್ಲೇಂಟ್ಸ್ ವ್ಯಾನಿಷ್ ಆಯಿತು. ಸೂಪರ್ ಕೂಲ್ ಆ್ಯಂಡ್ ಆರ್ಟಿಸ್ಟಿಕ್ ಜಾಗ. ಇದು ಟ್ರೂಲಿ ಅ ಹಿಡನ್ ಜೆಮ್. ಇದು ಒಂದು ವಾಕ್ ವೇ. ಇದರಲ್ಲಿ ಫುಲ್ ಮರಗಳೆಲ್ಲ ಉಂಟು. ಆ್ಯಂಡ್ ಇದೆಲ್ಲ ಮನೆ, ಜನರಿದ್ದಾರೆ ಈ ಮನೆ ಒಳಗೆ. ನಾಯ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಇಡಬೇಕು ಈ ಜಾಗದಲ್ಲಿ, ಯಾಕಂದ್ರೆ ಜನರಿದ್ದಾರೆ. ಈ ಜಾಗವನ್ನು ಇಡೀ ಆ್ಯಲಿಯನ್ನು ಫುಲ್ ಆರ್ಟಿಸ್ಟಿಕ್ ವೇಯಲ್ಲಿ ಓಲ್ಡ್ ಐಟಮ್ಸ್ ಒಟ್ಟಿಗೆ ಡೆಕೋರೇಟ್ ಮಾಡಿದ್ದಾರೆ. ಸೊ ಇದೊಂದು ಟೂರಿಸ್ಟ್ ಅಟ್ರಾಕ್ಷನ್ ಆಗಿ ಹೋಯಿತು. ಆರ್ಟ್ ಲವರ್ಸ್, ಫೋಟೋಗ್ರಾಫರ್ಸ್ ಮತ್ತು ಯಾರಿಗೆ ಸಹ ಆಸ್ಥೆಟಿಕ್ ಪ್ಲೇಸಸ್ ಇಷ್ಟ ಇದ್ದವರಿಗೆ ಇದು ಹೆವೆನೇ ಹೇಳ್ಬೋದು. ಇದು ಒನ್ ಆಫ್ ದ ಮೋಸ್ಟ್ ಇನ್ಸ್ಟಾಗ್ರಾಮೇಬಲ್ ಯೆಟ್ ಪೀಸ್ಫುಲ್ ಸ್ಪಾಟ್ಸ್ ಇನ್ ಮನಾಮ. ಇದು ರೆಸಿಡೆನ್ಷಿಯಲ್ ಏರಿಯಾಸ್. ಸ್ವಲ್ಪ ಕಮ್ಮಿ ವಾಲ್ಯೂಮಲ್ಲಿ ಮಾತಾಡಬೇಕು, ಗಟ್ಟಿ ಎಲ್ಲ ಕಿಚ್ಲಿಕ್ಕೆ ಆಗೋದಿಲ್ಲ. ನನಗೆ ಪರ್ಸ್ನಲಿ ತುಂಬ ಖುಷಿ ಆಯಿತು. ಯಾಕಂದ್ರೆ ನನಗೆ ಆರ್ಟ್ ಇಷ್ಟದಿಂದ ಎಲ್ಲ ಪೀಸಸ್ ಹೇಗೆ ಮಾಡಿದ್ದಾರೆ, ಎಲ್ಲ ಓಲ್ಡ್ ವೇಸ್ಟ್ ಐಟಮ್ಸ್ ಒಟ್ಟಿಗೆ ಅದನ್ನು ರೀಸೈಕಲ್ ಮಾಡಿ ರೀಪರ್ಪಸ್ ಮಾಡಿದ್ದು ತುಂಬ ಖುಷಿ ಆಯಿತು. ಫುಲ್ ಆರ್ಟಿಸ್ಟಿಕ್ ಅಂತವೇ ಅನಿಸ್ತು ನನಗೆ ಈ ಜಾಗ. ಮತ್ತು ಫೋಟೋಸ್ ಸಖತ್ ಬರ್ತದೆ, ಆ ಲೆವೆಲ್ ಇನ್ಸ್ಟಾಗ್ರಾಮೇಬಲ್ ಉಂಟು. ಇಲ್ಲಿ ನಡ್ಕೊಂಡು ಹೋದಾಗೆ ಡಿಸ್ಕವರ್ ಮಾಡ್ತೀರಾ ಕ್ರಿಯೇಟಿವ್ ಆರ್ಟ್ ಪೀಸಸ್, ಮತ್ತು ಮಿಕ್ಸ್ಡ್ ಮೀಡಿಯಾ ಇನ್ಸ್ಟಾಲೇಷನ್ಸ್, ಕ್ವಾಕಿ ಟ್ರಿಂಕೆಟ್ಸ್, ಹ್ಯಾಂಗಿಂಗ್ ಪ್ಲಾನ್ಸ್, ಬರ್ಡ್ ಫೀಡರ್ಸ್. ಮತ್ತು ಬರ್ಡ್ಸ್ ಎಲ್ಲ ಸಾಫ್ಟ್ಲಿ ಚರ್ಪ್ ಆಗೋದು ಕೇಳ್ತದೆ. ಇಲ್ಲಿ ಒಂದೇ ಒಂದು ಜಾಗವನ್ನು ಬಿಡಲಿಲ್ಲ. ಈ ಸ್ಪಾಟನ್ನು ಡೆಕೋರೇಟ್ ಮಾಡಿದ್ದಾರೆ, ಮತ್ತು ತುಂಬ ಯುನೀಕ್ ವೇಯಲ್ಲಿ ಡೆಕೋರೇಟ್ ಮಾಡಿದ್ದಾರೆ, ಒಟ್ರಾಶಿ ಅಲ್ಲ. ಈ ಕ್ರಿಯೇಟಿವಿಟಿಯನ್ನು ನೋಡಿಯೇ ಖುಷಿ ಆಗ್ತದೆ. ಓ ಹೀಗೆ ಸಹ ಮಾಡ್ಬೋದಲ್ಲ ಇದನ್ನು ಅಂತ ಅನಿಸ್ತದೆ. ಸತ್ಯ ಹೇಳ್ತೇನೆ, ಕ್ರಿಯೇಟಿವಿಟಿಯನ್ನು ನೋಡಿ ನಾನಂತೂ ಫುಲ್ ಫಿದಾ ಈ ಸ್ಪಾಟ್ ಮೇಲೆ. ನಮಗೆ ಚಿಕ್ಕದಿರುವಾಗ ಬೆಸ್ಟ್ ಔಟ್ ಆಫ್ ವೇಸ್ಟ್ ಎಲ್ಲ ಮಾಡಲಿಕ್ಕೆ ಇಡ್ತಾ ಇದ್ರಲ್ಲ, ಇದು ಜಾಗ ಬಂದರೆ ಅದರ ಪರ್ಫೆಕ್ಟ್ ಎಕ್ಸಾಂಪಲ್. ವೇಸ್ಟನ್ನು ಟ್ರೆಷರಿಗೆ ಹೇಗೆ ಕನ್ವರ್ಟ್ ಮಾಡಿದಾರಂತ ಈ ಜಾಗದಲ್ಲಿ ಗೊತ್ತಾಗ್ತದೆ. ಈಚ್ ಐಟಮನ್ನು ಟ್ರೆಷರ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಅವರು.
ಬ್ಯಾರೇನ್ ಬಂದು ಖಾಲಿ ಮಾಲ್ಸ್ ಎಲ್ಲ ಅಲ್ಲ, ಇಂಥ ಆಫ್ ಬೀಟ್ ಜಾಗ ಸಹ ಉಂಟು, ಅದು ಸಹ ಆಬ್ಸಲ್ಯೂಟ್ಲಿ ಫ್ರೀಗೆ. ನೆಕ್ಸ್ಟ್ ಸ್ಪಾಟ್ ಬಂದು ನನ್ನ ಆಬ್ಸಲ್ಯೂಟ್ ಫೇವ್ರೆಟ್. ಈಗ ನೀವು ಫೋರ್ಟ್ ಕೊಚ್ಚಿದು ವ್ಯೂಸನ್ನು ಎಂಜಾಯ್ ಮಾಡಿ, ಎಂತೆಲ್ಲ ಟ್ರೆಷರ್ ಉಂಟಂತ ನೋಡಿ. Super artistic, Instagrammable, worthy, aesthetic spot, 100% worth visiting. ನೆಕ್ಸ್ಟ್ ಸ್ಪಾಟ್ ಬಂದು ಹಿದ್ ವಾಕ್ವೇ. ಇದನ್ನು ಹೆವೆನ್ ಆನ್ ಅರ್ತ್ ಕರೆಯೋದು ತಪ್ಪಲ್ಲ. ಈ ಜಾಗ ಬಂದು ಒಂದು ಕೋಸ್ಟಲ್ ಸ್ಟ್ರೆಚ್, ಪರ್ಫೆಕ್ಟ್ ಮಿಕ್ಸ್ ಆಫ್ ಸೀ ವ್ಯೂಸ್, ಫ್ರೆಶ್ ಏರ್, ಸನ್ಶೈನ್ ಮತ್ತು ಕಾಮ್ ಅಟ್ಮಾಸ್ಫಿಯರ್. ಐಡಿಯಲ್ ಸ್ಪಾಟ್ ಹೇಳ್ಬೋದು ಸ್ಲೋ ಡೌನ್ ಮಾಡಲಿಕ್ಕೆ ಮತ್ತು ಔಟ್ಡೋರ್ಸನ್ನು ಎಂಜಾಯ್ ಮಾಡಲಿಕ್ಕೆ. ಕಾಲನ್ನು ನೀರಿಗೆ ಹಾಕಿ ಕೂತ್ಕೊಂಡು ವ್ಯೂಸ್ ಎಂಜಾಯ್ ಮಾಡೋದು ಖುಷಿಯೇ ಬೇರೆ. ನಂಗಂತೂ ಸೂಪರ್ ರಿಲ್ಯಾಕ್ಸಿಂಗ್ ಆಯಿತು ಈ ಎಕ್ಸ್ಪೀರಿಯನ್ಸ್. ಇದು ಹ್ಯಾಂಡ್ಸ್ ಡೌನ್ ನನ್ನ ಫೇವ್ರೆಟ್ ಪ್ಲೇಸ್, ಯಾಕಂದರೆ ಈ ಜಾಗದಲ್ಲಿದ್ದು ನನಗೆ ಸೂಪರ್ ಪೀಸ್ಫುಲ್ ಫೀಲ್ ಆಯಿತು. ಚಿಲ್ ಮಾಡಲಿಕ್ಕೆ ಹೇಳ್ಬೋದು ಈ ಜಾಗ. ಕೋಲ್ಡ್ ನೀರಲ್ಲಿ ಕಾಲನ್ನಿಟ್ಟು ಆ ಸೀನ್ಸ್ ಅಂತೂ ಬ್ಯೂಟಿಫುಲ್. ಇಲ್ಲಿದು ಇನ್ನೊಂದೆಂತ ಸ್ಪೆಷಲ್ ಅಂದರೆ ಲೋ ಫ್ಲೈಯಿಂಗ್ ಏರ್ಪ್ಲೇನ್ಸ್ ಮೇಲಿಂದ ಹೋಗ್ತದೆ, ಹತ್ತಿರದಲ್ಲಿ ಕಾಣ್ತದೆ ನಮಗೆ. ಯಾಕಂದರೆ ಈ ಜಾಗ ಏರ್ಪೋರ್ಟಿಗೆ ಹತ್ತಿರ ಇಂದದಿಂದ. ಏವಿಯೇಷನ್ ಲವರ್ಸ್ ಮತ್ತು ಫೋಟೋಗ್ರಾಫರ್ಸಿಗೆ ಪರ್ಫೆಕ್ಟ್ ಇದು. ಚಿಕ್ಕ ಮೀನೆಲ್ಲ ಇತ್ತು, ನಾವು ಅದನ್ನೆಲ್ಲ ನೋಡ್ತಾ ಇದ್ದೇವೆ ಇಲ್ಲಿ. ಬಟ್ ನಡೆಯುವಾಗ ಜಾಗ್ರತೆ, ಯಾಕಂದ್ರೆ ನೀರಿಂದ ಇದ್ದಿದ್ದು ಅದು ಸ್ವಲ್ಪ ಪಾಮಾಜಿ ಆಗಿದೆ, ಪಚ ನಡಿಬೇಕು, ಇಲ್ಲದ್ರೆ ಜಾರಿ ಬೀಳ್ಬೋದು. ಅದೊಂದು ಜಾಗ್ರತೆಯಲ್ಲಿರಬೇಕು. ಮತ್ತು ನಮಗೆ ಹತ್ತಿರದಲ್ಲೇ ಜಂಜಿ ಸ್ಪಾಟ್ ಮಾಡಿದ್ದೇವೆ ನಾವು. ಅದು ಸಹ ನೀರಲ್ಲಿ ಸುಮ್ಮನೆ ಅದರಷ್ಟಕ್ಕೆ ಚಿಲ್ ಮಾಡ್ತಾ ಇತ್ತು. ಮತ್ತು ನಾವಿನ್ನು ಶಾಕಿಂಗ್ ನೋಡಿದ್ದೇವೆ, ತಾಟೆ, ಅದು ಸ್ಟಿಂಗ್ರೇ ಬಂದು ನಮ್ಮ ಎದುರಲ್ಲೇ ಇತ್ತು. ನಮ್ಗೆ ಅಷ್ಟೊತ್ತು ಗೊತ್ತೇ ಆಗಲಿಲ್ಲ, ಅದು ಫುಲ್ ಬ್ಲೆಂಡ್ ಆಗಿತ್ತು ಕಲ್ಲುಗಳೊಟ್ಟಿಗೆ. ನಾವೆನ್ಸುದು ಲೋಟ ಹಿಡಿತ್ತಲ್ಲ, ಆಗ ಅದು ಬಂದು ಪಾಪ ಸ್ಟಕ್ ಆಗಿರ್ಬೇಕಂತ ಪುನಃ ಜಂಜಿ ಸ್ಪಾಟ್ ಮಾಡಿದ್ದೇವೆ ನಾವು. ಸಿಟಿ ಲೈಫಿಂದ ಒಂದು ಬ್ರೇಕ್ ಬೇಕು, ಇಲ್ಲದ್ರೆ ಇನ್ ಜನರಲ್ ಚಿಲ್ ಮಾಡಬೇಕಂದ್ರೆ ಈ ಸ್ಪಾಟ್ ಪರ್ಫೆಕ್ಟ್. ಇದು ಬಂದು ಬ್ಯಾರೇನ್, ಇದು 3 ಆಫ್ ಬೀಟ್ ಪ್ಲೇಸಸ್, ಲೆಸರ್ ನೋನ್ ಬಟ್ ಸೂಪರ್ ಸ್ಪೆಷಲ್. ಡೂ ಲೆಟ್ ಮಿ ನೋ ಇನ್ ದ ಕಾಮೆಂಟ್ಸ್ ನೀವು ಯಾವುದಾದ್ರೂ ವಿಸಿಟ್ ಮಾಡಿದರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.